ಸದ್ಯಕ್ಕೆ ಸಿಗ್ತಾ ಇರುವ ಅಪ್ಡೇಟ್ ಕಡೆ ಗಮನ ಕೊಡೋಣ. ಅದಾದ ನಂತರದಲ್ಲಿ ರಾಜಕೀಯ ವಿದ್ಯಮಾನಗಳ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ದರ್ಶನ್ ಪ್ರಕರಣ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪನಾಗ್ರಹಾರ ಜೈಲು ಪಾಲಾಗಿರುವ ದರ್ಶನ್ ಮನೆ ಊಟಕ್ಕೆ ಆಗ್ರಹಿಸಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಇದರ ವಿಚಾರಣೆ ಇದೀಗ ನಡೀತಾ ಇದೆ. ಪ್ರಿಸನ್ಸ್ ಆಕ್ಟ್ ಉಲ್ಲೇಖಿಸಿ ವಕೀಲರು ವಾದ ಮಾಡ್ತಿದ್ದಾರೆ. ಜೈಲು ಬಂದಿ ಸ್ವಂತ ಹಣದಲ್ಲಿ ಮನೆ ಊಟಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು, ಅಲ್ಲದೆ ಪುಸ್ತಕ, ನ್ಯೂಸ್ ಪೇಪರ್ ಅನ್ನ ಪಡಿಬಹುದು, ಇದೆಲ್ಲದರ ಅನುಮತಿ ಇದೆ. ಈ ವಿಚಾರದಲ್ಲಿ ಎಲ್ಲ ತೀರ್ಪುಗಳು ಬಂಧಿಗಳ ಪರವಾಗಿ ಆಗಿದೆ. ದರ್ಶನ್ ಪರವಾದ ವಕೀಲರು ವಾದ ಮಂಡನೆಯನ್ನ ಮಾಡ್ತಿದ್ದಾರೆ. ಪ್ರಿಸನ್ಸ್ ಆಕ್ಟ್ ಅದರ ಪ್ರಕಾರ ಪರಪನಾಗ್ರಹಾರ ಜೈಲಿನಲ್ಲಿ ಇರಬಹುದು ಅಥವಾ ಯಾವುದೇ ಜೈಲಿನಲ್ಲಿ ಇರಬಹುದು, ಆರೋಪ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವ ವಿಚಾರಣಾಧೀನ ಕೈದಿ ಅಥವಾ ಅಪರಾಧ ಮಾಡಿರೋ ಸಾಬೀತಾಗಿ ಶಿಕ್ಷೆ ಅನುಭವಿಸ್ತಿರುವ ಕೈದಿ ಆದರೂ ಕೂಡ ಅಂಥವರಿಗೆ ಒಂದಷ್ಟು ಬೇಸಿಕ್ ವ್ಯವಸ್ಥೆಗಳಿಗೆ ಅವಕಾಶವನ್ನ ಮಾಡಿಕೊಡುವ ಪ್ರಾವಿಷನ್ ಇದೆ. ಊಟಕ್ಕೆ ಸ್ವಂತ ಖರ್ಚಿನಲ್ಲಿ ನ್ಯೂಸ್ ಪೇಪರ್, ಪುಸ್ತಕವನ್ನು ಪಡೆದುಕೊಳ್ಳೋದು, ಇದೆಲ್ಲದಕ್ಕೂ ಕೂಡ ಅವಕಾಶ ಇದೆ. ಈ ಹಿಂದೆ ಅನೇಕ ಪ್ರಕರಣಗಳು ಹೀಗೆ ನ್ಯಾಯಾಲಯದ ಸಮ್ಮುಖದಲ್ಲಿ ಬಂದಾಗ ಬಂಧಿಯ ಪರವಾಗೇನೆ ತೀರ್ಪು ಬಂದಿದೆ ಅಂತ ಹೇಳಿ ಇದೀಗ ದರ್ಶನ್ ಅವರ ಪರವಾದ ವಕೀಲರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಮನೆ ಊಟ ಸಿಗುತ್ತಾ ಇಲ್ವಾ ಸದ್ಯಕ್ಕಿರುವ ಕುತೂಹಲ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಅರ್ಜಿಯ ವಿಚಾರಣೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ನಡೀತಾ ಇದೆ. ಸೀದಾ ಏಕಾಏಕಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ದರ್ಶನ್ ಪರ ವಕೀಲರು. ಮೊದಲಿಗೆ ಜೈಲಿನ ಐಜಿಗೆ, ಅದಾದ ನಂತರದಲ್ಲಿ ಕೋರ್ಟ್ಗೆ ಹೋಗಬೇಕಾಗಿತ್ತು. ಆದರೆ ಹೈಕೋರ್ಟ್ನ ನ್ಯಾಯಾಧೀಶರು ಮತ್ತೊಮ್ಮೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡಿ ಅಂತ ಸೂಚಿಸಿದ್ರು. ಇದೀಗ ಅದರಂತೆ ವಾದ ಮಂಡನೆ ಪ್ರಾರಂಭ ಆಗಿದೆ. ಹೊಟ್ಟೆ ನೋವಾಗ್ತಾ ಇದೆ, ಜೈಲು ಊಟ ತಿಂದು ಅಂತ ಹೇಳಿ ಅರ್ಜಿ ಸಲ್ಲಿಸಿದ್ದಾರಂತೆ. ಆದರೆ ಅವರ ವೈದ್ಯಕೀಯ ಪರೀಕ್ಷೆ, ಆ ಪರೀಕ್ಷೆಯಲ್ಲಿ ಎಲ್ಲೂ ಕೂಡ ಅವ್ರಿಗೆ ಹೊಟ್ಟೆ ಸಂಬಂಧಿ ಸಮಸ್ಯೆ ಇದೆ ಅಂತ ಉಲ್ಲೇಖ ಆಗೇ ಇಲ್ಲ. ವರ್ಷದ ಹಿಂದೆ ಆಗಿರುವ ಕೆಲವೊಂದಷ್ಟು ಆರೋಗ್ಯ ಸಂಬಂಧಿ ಸಮಸ್ಯೆಯನ್ನು ಅವ್ರು ಈಗ ಪ್ರಸ್ತಾಪ ಮಾಡ್ತಿರಬಹುದು ಅಂತ SPP ಪ್ರಸನ್ನ ಕುಮಾರ್ ಅವರು ಪ್ರತಿವಾದವನ್ನು ಆರಂಭ ಮಾಡಿದ್ದಾರೆ. ಒಂದು ಕಡೆ ಮನೆ ಊಟ ಬೇಕು ಅಂತ, ಮತ್ತೊಂದು ಕಡೆ ಅವ್ರಿಗೆ ಅನಾರೋಗ್ಯ ಸಮಸ್ಯೆ ಇಲ್ಲ, ಅವರೆಲ್ಲೂ ಉಲ್ಲೇಖನೆ ಮಾಡಿಲ್ಲ, ಯಾಕೆ ಮನೆ ಊಟ ಅಂತ ಹೇಳಿ ಸರ್ಕಾರದ ಪರ ವಕೀಲರು ವರ್ಷದ ಹಿಂದೆ ಆಗಿರುವ ಆಪರೇಷನ್ ಸಂಬಂಧ ದಾಖಲೆಗಳನ್ನು ಕೊಟ್ಟಿದ್ದಾರೆ. 1 ವರ್ಷದ ಹಿಂದಿನ ದಾಖಲೆ. ಬಟ್ ಜೈಲ್ ಒಳಗೆ ಹೋಗಬೇಕಾದ್ರೆ, ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಇರಬೇಕಾದ್ರೆ ಬ್ಯಾಕ್ ಟು ಬ್ಯಾಕ್ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸಿದ್ರಿ ದರ್ಶನ್ಗೆ. ಯಾವುದೇ ರೀತಿಯ ಆರೋಗ್ಯ ಸಂಬಂಧಿ ಸಮಸ್ಯೆ ಇರಲಿಲ್ಲ ಅವ್ರಿಗೆ. ಈಗ ಏಕಾಏಕಿ ಹೊಟ್ಟೆ ನೋವು ಅಂತಂದರೆ ಹೆಂಗೆ? ಅದಕ್ಕೆ ಸಬೂಬಾಗಿ 1 ವರ್ಷದ ಹಿಂದಿನ ಆಪರೇಷನ್ನ ದಾಖಲೆಗಳನ್ನು ಕೊಟ್ಟರೆ ಹೆಂಗೆ ಅಂತ ಹೇಳಿ SPP ಪ್ರಸನ್ನ ಕುಮಾರ್ ಅವರು ಪ್ರತಿವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಹೊಟ್ಟೆ ನೋವಿಗೂ ಆರ್ಥೋಪೆಡಿಕ್ಕಿಗೂ ಏನು ಸಂಬಂಧ? ಆರ್ಥೋಪೆಡಿಕ್ ಆಪರೇಷನ್ಗೂ ಹೊಟ್ಟೆ ನೋವಿಗೂ ಏನು ಸಂಬಂಧ ಅಂತ ಕೂಡ ಪ್ರಶ್ನೆ ಆಗಿದೆ. ದರ್ಶನ್ ಅವರು 1 ವರ್ಷದ ಹಿಂದೆ ಆಗಿದ್ದು ಯಾವುದೋ ಆಪರೇಷನ್ನ ದಾಖಲೆಗಳನ್ನು ಕೊಟ್ಟಿದ್ದಾರಂತೆ. ಆ ದಾಖಲೆಗಳು ಆರ್ಥೋಪೆಡಿಕ್ ಸಮಸ್ಯೆ, ಮೂಳೆ ಸಮಸ್ಯೆಗೆ ಸಂಬಂಧಪಟ್ಟಂಥದ್ದು. ಹೊಟ್ಟೆ ನೋವಿಗೂ ಮೂಳೆ ನೋವಿಗೂ ಏನ್ರಿ ಸಂಬಂಧ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರಂತೆ. ಎಲ್ಲೊಂದು ಕಡೆ ಇಡೀ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯಲ್ಲಿ ಸಾಲು ಎಡವಟ್ಟನ್ನು ಮಾಡಿಕೊಂಡ್ರ ದರ್ಶನ್ ಪರ ವಕೀಲರು. ಡೈರೆಕ್ಟಾಗಿ ಹೈಕೋರ್ಟ್ ಅಪ್ರೋಚ್ ಮಾಡಿದ್ದು, ಅದಾದ ನಂತರದಲ್ಲಿ 1 ವರ್ಷದ ಹಳೇ ಹಾಸ್ಪಿಟಲ್ದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರೋದು, ಹೊಟ್ಟೆ ನೋವು ಅಂತ ಕಾರಣ ಹೇಳ್ತಿರೋದು, ಕೊಟ್ಟಿರೋದು ಆರ್ಥೋಪೆಡಿಕ್ ಸಮಸ್ಯೆಗೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ನ ದಾಖಲೆಗಳು. ಸಾಲು ಎಡವಟ್ಟುಗಳೇ ದರ್ಶನ್ಗೆ ಮನೆ ಊಟ ಸಿಗದೆ ಇರೋ ರೀತಿಯಲ್ಲಿ ಮಾಡಿಬಿಡುತ್ತಾ ಸದ್ಯಕ್ಕಿರೋ ಪ್ರಶ್ನೆ. ಆದರೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ವಾದ ಮಂಡನೆ ಮಾಡೋ ಸಂದರ್ಭದಲ್ಲಿ ಪ್ರಿಸನ್ ಆ್ಯಕ್ಟ್ನಲ್ಲೇನೆ ಉಲ್ಲೇಖ ಇದೆ, ಬಂಧಿಗಳಿಗೂ ಕೂಡ ಅವರ ಮನೆಯಿಂದ ಊಟ ತರಿಸ್ಕೊಂಡು ತಿನ್ನಲಿಕ್ಕೆ ಅವಕಾಶ ಕೊಡುವ ಪ್ರಾವಿಷನ್ ಇದೆ. ಹೀಗಾಗಿ ಅನುಮತಿಯನ್ನ ಕೊಡಿ ಅಂತ ಹೇಳಿ ದರ್ಶನ್ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ವಿಶೇಷ ಕೋರ್ಟ್ನಲ್ಲಿ ದರ್ಶನ್ ಮನೆ ಊಟ ನೀಡಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತ ವಾದ ಪ್ರತಿವಾದ ಮಂಡನೆ ಆಗ್ತಾ ಇದೆ. ಜೈಲಿಗೆ ಸೇರಿದ ಮೇಲೆ ವೇಟ್ ಲಾಸ್ ಆಗಿದೆ, ಜೈಲಿನ ಊಟ ತಿನ್ನೋಕ್ಕಾಗ್ತಾ ಇಲ್ಲ, ಡೈಜೆಷನ್ ಪ್ರಾಬ್ಲಮ್ನಿಂದಾಗಿ ಹೊಟ್ಟೆ ನೋವಾಗಿದೆ, ಹೀಗಾಗಿ ಮನೆ ಊಟಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ದರ್ಶನ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ರು. ಈ ಅರ್ಜಿಯ ವಿಚಾರಣೆ ಇದೀಗ ವಿಶೇಷ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಸಂದರ್ಭದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸುವಂತಹ ವಾದ ಪ್ರತಿವಾದ ಮಂಡನೆ. ಪ್ರಿಸನ್ ಆಕ್ಟ್ ಅನ್ನು ಉಲ್ಲೇಖ ಮಾಡಿ ದರ್ಶನ್ ಪರ ವಕೀಲರು
ವಾದ ಮಂಡನೆಯನ್ನು ಮಾಡಿದ್ರೆ ಈತ SP ಪ್ರಸನ್ನ ಕುಮಾರ್ ಅವರು ಹೊಟ್ಟೆ ನೋವು ಅಂತ ಹೇಳ್ತೀರಿ, ಆರ್ಥೋಪೆಡಿಕ್ ದಾಖಲೆಗಳನ್ನು ಕೊಟ್ಟಿದ್ದೀರಿ, ಒಂದಕ್ಕೊಂದು ಕನೆಕ್ಷನ್ನೇ ಇಲ್ಲ, ಅದರಲ್ಲೂ 1 ವರ್ಷ ಹಳೆ ಡಾಕ್ಯುಮೆಂಟು, 1 ವರ್ಷದ ಹಿಂದಿದ್ದ ಸಮಸ್ಯೆ ಇವಾಗ ಯಾಕೆ ಇದ್ದಕ್ಕಿದ್ದಂಗೆ ಬಂತು, ಅದರಲ್ಲೂ ದರ್ಶನ್ ಅವರಿಗೆ ಮೆಡಿಕಲ್ ಎಕ್ಸಾಮಿನೇಷನ್ ಬ್ಯಾಕ್ ಟು ಬ್ಯಾಕ್ ಮಾಡಿಸಿದ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾದ ಆರೋಗ್ಯ ಸಂಬಂಧಿ ಅವರಲ್ಲಿ ಕಂಡು ಬಂದಿಲ್ಲ ಸಮಸ್ಯೆಗಳು. ಇಷ್ಟು ದಿನ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಊಟ ಮಾಡ್ತಾ ಇದ್ರು, ವರಪ್ಪನ ಅಗ್ರಹಾರದಲ್ಲೂ ಕೂಡ ಊಟ ಮಾಡ್ತಾ ಇದ್ರು, ಆಗಿಲ್ದಿದ್ದು ಈಗ ಯಾಕೆ? ದರ್ಶನ್ ಅವರಿಗೆ ಮನೆ ಊಟಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳಿ ಪ್ರಬಲವಾಗಿ ಪ್ರಖರವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಪ್ರಸನ್ನ ಕುಮಾರ್. ಜೈಲು ಮ್ಯಾನ್ಯುವಲ್ನಲ್ಲಿ ಮನೆಯೂಟ ಕಾನ್ಸೆಪ್ಟೇ ಇಲ್ಲ. ಜೈಲು ಮ್ಯಾನ್ಯುವಲ್ ಅನ್ನ ಕೂಡ ನ್ಯಾಯಾಧೀಶರಿಗೆ ಕೊಟ್ಟು ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ ಪ್ರಸನ್ನ ಕುಮಾರ್ ಅವರು. ನೋಡಿ, ಜೈಲಿನ ಮ್ಯಾನ್ಯುವಲ್ ಇದರಲ್ಲಿ ಎಲ್ಲೂ ಕೂಡ ಮನೆ ಊಟಕ್ಕೆ ಅವಕಾಶ ಅಂತ ಹೇಳಿ ಇಲ್ಲ. ಅಚ್ಚುಕಟ್ಟಾದ ರುಚಿಕಟ್ಟಾದ ಆರೋಗ್ಯಪೂರ್ಣವಾದ ಆಹಾರವನ್ನು ಕೊಡುವ ಸಂದರ್ಭದಲ್ಲಿಯೇ 4 ಸ್ಟಾರ್ ರೇಟಿಂಗ್ ಜೈಲಿನ ಊಟಕ್ಕೆ ಸಿಕ್ಕಿದೆ. ಹಾಗಾಗಿಯೂ ಕೂಡ ಈ ರೀತಿಯ ಅರ್ಜಿ ಯಾಕೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೆಟ್ಟ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ, ವಾದ ಪ್ರತಿವಾದ ಅಂತೂ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇದೆ. ಮನೆ ಊಟ ಬೇಡ ಅಂತ ಹೇಳೇನೆ ವಾದ ಮಂಡನೆ ಮಾಡ್ತಾ ಇದ್ದಾರೆ ಪ್ರಸನ್ನ ಕುಮಾರ್ ಅವರು. ನವೀನ್ ನನ್ನ ಧ್ವನಿ ತಲುಪ್ತಾ ಇದೆಯಾ? ರೈಟ್, ಬಹುಶಃ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ನಮ್ಮ ಪ್ರತಿನಿಧಿ ನವೀನ್ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ನಮ್ಮನ್ನ ಜಾಯಿನ್ ಆಗ್ತಾರೆ. ಸದ್ಯಕ್ಕೆ ವಿಶೇಷ ಕೋರ್ಟ್ನಲ್ಲಿ ದರ್ಶನ್ಗೆ ಮನೆ ಊಟ ನೀಡಬೇಕಾ ಬೇಡವಾ ಅನ್ನೋದರ ಬಗ್ಗೆ ಚರ್ಚೆ ನಡೀತಾ ಇದೆ. ಅನಾರೋಗ್ಯಕ್ಕೆ ಈಡಾದರೆ ಸ್ಪೆಷಲ್ ಡಯಟ್ ಅಡಿಯಲ್ಲಿ 30 ದಿನ ಊಟಕ್ಕೂ ಕೂಡ ಪ್ರಾವಿಷನ್ ಇದೆ. ಜೈಲ್ ಮ್ಯಾನ್ಯುವಲ್ನಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಸರ್ಕಾರಿ ವಕೀಲರಾದ ಪ್ರಸನ್ನ ಕುಮಾರ್ ಅವರು ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಿ ಇದೀಗ ವಾದ ಮಂಡನೆಯನ್ನು ಮಾಡ್ತಿದ್ದಾರೆ. ಎಂಥದ್ದೇ ಅನಾರೋಗ್ಯ ಆದರೂ ಕೂಡ ಅದಕ್ಕೆ ಅನುಗುಣವಾದ ಆಹಾರವನ್ನು ನೀಡುವ ಅವಕಾಶ ಕೂಡ ಜೈಲಿನಲ್ಲಿದೆ. ಸ್ಪೆಷಲ್ ಡಯಟ್ ಅಂದರೆ ಈ ಫಿಲ್ಮ್ಗೋಸ್ಕರ ದರ್ಶನ್ ಅವ್ರು ಮಾಡ್ತಾ ಇದ್ದ ಡಯಟ್ ಅಲ್ಲ, ಅನಾರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆರೋಗ್ಯ ಸರಿ ಹೋಗಲಿಕ್ಕೆ ಬೇಕಾದ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಆಹಾರವನ್ನು ಒದಗಿಸುವ ಅವಕಾಶ ಜೈಲಿನಲ್ಲೇ ಇದೆ. ಹೀಗಿದ್ರೂ ಕೂಡ ಯಾಕೆ ಮನೆ ಊಟ? SP ಪ್ರಸನ್ನ ಕುಮಾರ್ ಅವರ ಪ್ರಶ್ನೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೆಟ್ಟ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿ. ನವೀನ, ಕೋರ್ಟ್ನಲ್ಲಿ ಇಂಟ್ರೆಸ್ಟಿಂಗ್ ವಿಚಾರಣೆ, ವಾದ ಪ್ರತಿವಾದ ನಡೀತಾ ಇದೆ. ಮನೆ ಊಟ ಸಿಗೋ ಪಾಸಿಬಿಲಿಟಿ ಸದ್ಯಕ್ಕೆ ಎಷ್ಟು ಮಟ್ಟಿಗೆ ಕಂಡು ಬರ್ತಾ ಇದೆ? ಸ್ಮಿತಾ, ಈಗಾಗಲೇ ಏನು ಪರಪನಗರ ಜೈಲಿನಲ್ಲಿ ಇರುವ ದರ್ಶನ್ ಮನೆ ಊಟ ಬೇಕು ಅಂತೇಳಿ ವಕೀಲರ ಮೂಲಕ ಏನು ಒಂದು ಮನವಿಯನ್ನ ಸಲ್ಲಿಸಿದ್ರು, ಅದನ್ನ ಈಗ ಕೋರ್ಟ್ ನಲ್ಲಿ ವಾದ ಹಾಗೂ ಪ್ರತಿವಾದ ನಡೀತಿದ್ರು. ಈಗಾಗಲೇ ಏನು ಜೈಲಿನ ಮ್ಯಾನ್ಯುವಲ್ ಅನ್ನ ಕೂಡ ಏನಲ್ಲಿ ಸಲ್ಲಿಸಿದ್ರು. ಮನೆ ಊಟ ಬೇಕು ಅನ್ನೋದು ಕಾನ್ಸೆಪ್ಟ್ ಇಲ್ಲ ಎನ್ನುವುದನ್ನ ಈಗ ವಾದ ನಡೀತಿರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಅನಾರೋಗ್ಯಕ್ಕೆ ಈಡಾಗಿ ಹಲವು ದಿನಗಳಾಗಿತ್ತು, ಸ್ಪೆಷಲ್ ಡಯಟ್ ನೀಡಬಹುದಾಗಿತ್ತು. ಆದ್ರೆ ಜೈಲಿನ ಮ್ಯಾನ್ಯುವಲ್ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ, ಸಸ್ಯಾಹಾರಿಗೆ ಏನು ಅಲ್ಲಿ ಜೈಲಲ್ಲಿ ಸಸ್ಯಾಹಾರಿ ಯಾವಾಗಿರುತ್ತೆ, ಮಾಂಸಾಹಾರಿ ಯಾವಾಗಿರುತ್ತೆ ಅನ್ನೋದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ಆದ್ರೆ ಈಗ ಈ ಒಂದು ಜೈಲಿನ ಊಟ ಬೇಕು ಅಂತ ಹೇಳೋದು ಅಲ್ಲಿ ಎಷ್ಟರ ಮಟ್ಟಿಗೆ ಸರಿ ಅನ್ನುವ ರೀತಿಯಲ್ಲಿ SP ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಜೊತೆಗೆ ಸ್ಟಮಕ್ ಇಂಜೆಕ್ಷನ್ ಆಗಿದೆ ಅಂತ ಅರ್ಜಿ ಹಾಕಿದ್ದಾರೆ. ಆದ್ರೆ ವೈದ್ಯಕೀಯ ಪರೀಕ್ಷೆಯಲ್ಲಿ ಇದು ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. 1 ವರ್ಷದ ಹಿಂದೆ ಆಗಿರುವ ಆಪರೇಷನ್ ಸಂಬಂಧಿತಪಟ್ಟಿದ ಕಾಯಿಲೆ ಇದಾಗಿದೆ. ಆದ್ರೆ ಹೊಟ್ಟೆಗೆ ಇನ್ಫೆಕ್ಷನ್ ಆಗುವುದಕ್ಕೂ ಆರ್ಥೋಪೆಡಿಕ್ ಒಂದು ಗಳಿಗೆ ಸಂಪರ್ಕದಲ್ಲಿರಿ. ನವೀನ, ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ವೈದ್ಯರ ಸೂಚನೆಯಂತೆ ಕೈದಿಗೆ ಸ್ಪೆಷಲ್ ಡಯಟ್ ಅನ್ನ ನೀಡಲಿಕ್ಕೆ ಜೈಲು ಮ್ಯಾನ್ಯುವಲ್ನಲ್ಲಿ ಅವಕಾಶ ಇದೆ. ಸರ್ಕಾರಿ ವಕೀಲರಾದ ಪ್ರಸನ್ನ ಕುಮಾರ್ ಅವರು ಪ್ರಬಲ ವಾದ ಮಂಡನೆ. ಯಾವ ಕಾರಣಕ್ಕೂ ದರ್ಶನ್ ಅವರಿಗೆ ಮನೆ ಊಟಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಆರೋಗ್ಯ ಹದಗೆಟ್ಟಿದ್ರೆ ಜೈಲಿನಲ್ಲೇನೆ ಅದಕ್ಕೆ ತಕ್ಕ ಊಟ ಕೊಡ್ಲಿಕ್ಕೂ ಕೂಡ ವ್ಯವಸ್ಥೆ ಇದೆ. ಯಾಕೆ ಮನೆ ಊಟ ತರಿಸ್ಕೊಡ್ಬೇಕು? ಪ್ರಸನ್ನ ಕುಮಾರ್ ಅವರ ವಾದ ಮಂಡನೆ ಮುಂದುವರೆದಿದೆ. ವೈದ್ಯರು ಏನು ಸಜೆಸ್ಟ್ ಮಾಡ್ತಾರೆ ಅದೇ ರೀತಿ ಆಹಾರವನ್ನು ಕೊಡಲಿಕ್ಕೂ ಕೂಡ ಜೈಲು ಮ್ಯಾನ್ಯುವಲ್ನಲ್ಲಿ ಅವಕಾಶಗಳಿದೆ. ಮನೆ ಊಟದ ಬಗ್ಗೆ ಉಲ್ಲೇಖ ಇಲ್ಲವೇ ಇಲ್ಲ. ಎಂಥದ್ದೇ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ಹೊಂದಿಕೊಳ್ಳುವ, ಅದನ್ನು ಸರಿಪಡಿಸಲಿಕ್ಕೆ ಸಹಕಾರವಾಗುವಂತಹ ಊಟವನ್ನು ಜೈಲಿನಲ್ಲೇ ಕೊಡುವಂತಹ ಅವಕಾಶಗಳಿದೆ. ಹೀಗಿದ ಮೇಲೆ ಯಾಕೆ ಮನೆ ಊಟ ಅಂತ ಹೇಳಿ ಪ್ರಶ್ನೆ ಕೇಳ್ತಿದ್ದಾರೆ SP ಪ್ರಸನ್ನ ಕುಮಾರ್ ಅವರು.
ಸಸ್ಯಾಹಾರಿಗೆ ಬಾಳೆಹಣ್ಣು, ಮಾಂಸಾಹಾರಿಗೆ ಮೊಟ್ಟೆ ಪ್ರತಿ ಮಂಗಳವಾರ ಸರ್ಕಾರಿ ವಕೀಲರು ಕೊಡ್ತಾ ಇದ್ದಾರೆ. ಜೈಲಿನಲ್ಲಿ ಏನೇನು ರೀತಿಯ ಊಟ ಆಹಾರ ಪದಾರ್ಥಗಳನ್ನು ಕೊಡಲಾಗುತ್ತೆ ಅಂತ ಡಯಟ್ನ ಭಾಗವಾಗಿ ಬಾಳೆಹಣ್ಣು ಮೊಟ್ಟೆಯನ್ನು ಪ್ರತಿ ಮಂಗಳವಾರ ಕೊಡ್ತಾರೆ. ಡಯಟ್ ಮಾಡೋಂಗಿದ್ರೆ ಅದು ಕೊಡ್ತಾರಲ್ಲ, ಅದನ್ನು ತಿನ್ಕೊಂಡಿರಲಿ ಅನ್ನೋ ರೀತಿಯಲ್ಲಿದೆ ವಾದ ಮಂಡನೆ. ಪ್ರತಿ ಮಂಗಳವಾರವೂ ಕೂಡ ಅವರಿಗೆ ಬಾಳೆಹಣ್ಣು ಮೊಟ್ಟೆ ಆ ಡಯಟ್ ಮಾಡಲಿಕ್ಕೆ ಏನೇನು ಬೇಕೋ ಅದೆಲ್ಲವನ್ನ ಕೂಡ ಜೈಲಿನಲ್ಲೇ ಕೊಡ್ತಾರೆ. ಹೀಗಾಗಿ ಮನೆಯಿಂದ ಏನೋ ವಿಶೇಷವಾಗಿ ಊಟ ತರಿಸ್ಕೊಂಡು ತಿನ್ನಲೇಬೇಕು ಅನ್ನೋ ಅನಿವಾರ್ಯ ಪರಿಸ್ಥಿತಿಯಲ್ಲೇನು ದರ್ಶನ್ ಇಲ್ಲ. ಲೂಸ್ ಮೋಷನ್ ಡಿಸೆಂಟ್ರಿ ಆಗ್ತಾ ಇದೆ, ಅದಕ್ಕೆ ಅವರಿಗೆ ಹೊಟ್ಟೆ ಸರಿ ಇಲ್ಲ, ಊಟ ತರಿಸ್ಕೊಡಿ ಅಂತ ಹೇಳಿ ಏನು ಕಾರಣ ಕೊಡಲಾಗ್ತಾ ಇದೆ. ಹೀಗಿದ್ರೆ ಮಾತ್ರ ಅಂದರೆ ಇನ್ ಕೇಸ್ ಫುಡ್ ಪಾಯ್ಸನ್ ರೀತಿಯ ಸಮಸ್ಯೆ ಆಗೋ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತೆ ಬೇರೆ ಏನೋ ಆದಾಗ ಮಾತ್ರ ಸಪ್ರೇಟ್ ಊಟಕ್ಕೆ ಅವಕಾಶ ಇದೆ. ಅದೊಂದನ್ನು ಹೊರತುಪಡಿಸಿದರೆ ಬೇರೆ ಯಾವ ವಿಚಾರದಲ್ಲೂ ಕೂಡ ಅವರಿಗೆ ಮನೆಯಿಂದ ಆಹಾರವನ್ನು ತರಿಸಿ ತಿನ್ನುವಂತಹ ಅವಕಾಶ ಇಲ್ಲ. ಪ್ರಸನ್ನ ಕುಮಾರ್ ಅವರು ಜೈಲಿನ ಮ್ಯಾನ್ಯುವಲನ್ನು ಹಿಡಿದು ಅದರಲ್ಲಿ ಉಲ್ಲೇಖವಾಗಿರುವ ಪ್ರತಿಯೊಂದು ಅಂಶವನ್ನು ಕೂಡ ನ್ಯಾಯಾಧೀಶರ ಮುಂದೆ ಇಡ್ತಾ ಇದ್ದಾರೆ. ನೋಡಿ ಸರ್, ಬೇರೆ ಆಗ್ತಿದೆ ಅಂದರೆ ಆಗ ಮಾತ್ರ ಅವ್ರಿಗೆ ಸ್ಪೆಷಲ್ ಊಟ ಬೇಕಿರುತ್ತೆ. ಮಸಾಲೆ ಇಲ್ಲದೆ ಇರೋದು, ಬೇಗ ಡೈಜೆಸ್ಟ್ ಆಗೋದು, ಮತ್ತೊಂದು ಮಗದೊಂದು, ಅದಕ್ಕೆ ಮಾತ್ರ ಸ್ಪೆಷಲ್ ಅವಕಾಶ ಇರುತ್ತೆ. ಅದನ್ನು ಬಿಟ್ಟರೆ ಬೇರೆ ಎಂಥದ್ದೇ ಪ್ರಕರಣ ಆದರೂ ಕೂಡ ಅವರಿಗೆ ವಿಶೇಷ ಊಟದ ಸೌಲಭ್ಯದ ವ್ಯವಸ್ಥೆಯ ಅವಶ್ಯಕತೆ ಇಲ್ಲ. ಜೈಲ್ ಮ್ಯಾನ್ಯುವಲ್ನಲ್ಲಿ ಇದ್ರ ಬಗ್ಗೆ ಎಲ್ಲೂ ಪ್ರಸ್ತಾಪ ಆಗೇ ಇಲ್ಲ ಅಂತ ಹೇಳೋ ಮೂಲಕ ದರ್ಶನ್ ಅವರಿಗೆ ಮನೆ ಊಟ ಬೇಕಾಗಿಲ್ಲ, ಜೈಲಿನಲ್ಲೇನೆ ಅಚ್ಚುಕಟ್ಟಾದ ಆಹಾರದ ಸೌಲಭ್ಯಗಳಿದೆ ಅನ್ನೋದನ್ನು ನ್ಯಾಯಾಧೀಶರ ಮುಂದೆ ತಮ್ಮ ವಾದದ ಭಾಗವಾಗಿ ಮಂಡಿಸುತ್ತಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್.